ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ವಂದನಾ ಅಂತ. ನಾನು ಇವತ್ತು ನಿಮಗೆ ಸೈಬರ್ ಸೆಂಟರಲ್ಲಿ ಯಾವ ಥರ ವರ್ಕ್ ಮಾಡ್ಬೋದು, ಸೊ ಏನೇನು ಫೆಸಿಲಿಟೀಸ್ ಇದೆ ಆ್ಯಂಡ್ ಬೆನಿಫಿಟ್ಸ್ ಏನಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಬಂದು MBA ಓದ್ತಿದ್ದೀನಿ. ನಾನು ಪಾರ್ಟ್ ಟೈಮ್ ಆಗಿ ಸೈಬರ್ ಸೆಂಟರಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ನನಗೆ ಸೈಬರ್ ಸೆಂಟರಲ್ಲಿ ಯಾವ ಥರ ಬೆನಿಫಿಟ್ಸ್ ಆಗಿದೆ ಅಂದರೆ, ಯಾವುದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಸೊ ಏನೇ ಒಂದು ಪೋರ್ಟಲ್ಸ್ ಆಗಿರ್ಬೋದು, ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು, ಇದೆಲ್ಲ ನಾನೇ ಹಾಕ್ಕೋತೀನಿ. ಯಾಕಂದರೆ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ 250 350 ಈ ಥರ ನಾವು ಅಪ್ಲೈ ಕೊಡಬೇಕಾಗುತ್ತೆ. ಅದ್ರ ಬದಲು ನಾವೇ ಒಂದು ಕಲ್ತ್ಕೊಂಡ್ರೆ ಆರಾಮಾಗಿ ನಾವೇ ಯೂಸ್ ಮಾಡಿಕೊಂಡು ನಾವೇ ಲ್ಯಾಪ್ಟಾಪ್ ಅವ್ರ ಮೊಬೈಲಿಂದ ನಾವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಇವಾಗ ನಾನು ಬಂದು ಚೌಡೇಶ್ವರಿ ಸೈಬರ್ ಸೆಂಟರ್ ಅನ್ನೋದರಲ್ಲಿ ವರ್ಕ್ ಮಾಡ್ತಿದ್ದೀನಿ, ಕೋಲಾರಲ್ಲಿ. ಸೊ ಯಾವ ಥರ ಅಪ್ಲಿಕೇಶನ್ಸ್ ಹಾಕ್ಬೋದು ಅಂದರೆ, ಇವಾಗ SSP ಸ್ಕಾಲರ್ಶಿಪ್ ಆಗಿರ್ಬೋದು, ಇಲ್ಲ ಸೇವಾ ಸಿಂಧು ಪೋರ್ಟಲಲ್ಲಿ ಆಲ್ಮೋಸ್ಟ್ ಜಾಬ್ ಅಪ್ಲಿಕೇಶನ್ಸ್ ಬಿಡ್ತಿರ್ತಾರೆ. ಸೊ ಏನೇ ಒಂದು ಗೌರ್ಮೆಂಟ್ ಫೆಸಿಲಿಟೀಸ್ ಆಗಿರ್ಬೋದು, ಪ್ರತಿಯೊಬ್ಬರು ಸೈಬರ್ ಸೆಂಟರಲ್ಲಿ ಹೋಗಿ ಅಪ್ಲೈ ಮಾಡ್ತಾರೆ. ಅದೇ ರೀತಿ ಒಂದು ಜೆರಾಕ್ಸ್ ಆಗಿರ್ಬೋದು ಅಥವಾ ಪ್ರಿಂಟ್ ತೊಗೊಳೋದಾಗಿರ್ಬೋದು, ಪ್ರತಿಯೊಂದು ನಾವು ಸೈಬರ್ ಸೆಂಟರಲ್ಲಿ ಬೆನಿಫಿಟ್ ಆಗುತ್ತೆ. ನಾನು ವರ್ಕ್ ಮಾಡ್ತಿರೋ ಸೈಬರ್ ಸೆಂಟರಲ್ಲಿ ತುಂಬಾ ಅಂದರೆ ಕಸ್ಟಮರ್ಸ್ ಆಗಿರ್ಬೋದು, ಬರೋದು ಯಾವ ಥರ ಬಂದು ಏನು ಒಂದು ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಸೊ ಈ ಥರ ಎಲ್ಲ ಒಂದು ಅಪ್ಲಿಕೇಶನ್ಸ್ ಹಾಕೋದಿರುತ್ತೆ. ನಾನು ಇವತ್ತು ನಿಮಗೆ ಸೇವಾ ಸಿಂಧು ಅಲ್ಲಿ ಯಾವ ಥರ ಅಪ್ಲಿಕೇಶನ್ಸ್ನ ಹಾಕ್ಬೋದು ಅಂತ ಹೇಳ್ತೀನಿ. ಸೊ ಸೇವಾ ಸಿಂಧು ಅಲ್ಲಿ ಅಪ್ಲಿಕೇಶನ್ಸು ಯಾವ ಥರ ಆಗ್ಬೋದು, ಪ್ರತಿಯೊಂದು ಸೇವಾ ಸಿಂಧು ಅಲ್ಲಿ ಅಪ್ಲೈ ಮಾಡ್ಬೋದು. ಯಾಕಂದರೆ ನಮಗೆ ಗೌರ್ಮೆಂಟಿಂದ ಪೋರ್ಟಲ್ ಅಂತ ಇದೆಯಾ ಅಂದರೆ ಅದು ಸೇವಾ ಸಿಂಧು. ಅದೇ ರೀತಿ ನಿಮಗೆ ಒಂದು ಸೈಬರ್ ಸೆಂಟರಲ್ಲಿ ಯಾವ ಥರ ವರ್ಕ್ ಮಾಡ್ಬೋದು, ಸೊ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನಾನು ಬಂದು ಎಜುಕೇಷನ್ ಮಾಡ್ತಿರೋದು MBA ಮಾಡ್ತಿದ್ದೀನಿ. ಸೊ ಪಾರ್ಟ್ ಟೈಮ್ ವರ್ಕ್ ಆಗಿ ನಾನು ಸೈಬರ್ ಸೆಂಟರಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಸೈಬರ್ ಸೆಂಟರಲ್ಲಿ ಯಾವ ಥರ ವರ್ಕ್ ಮಾಡ್ಬೋದು ಆ್ಯಂಡ್ ಏನೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾವು ಪ್ರತಿಯೊಬ್ಬರು ಸೈಬರಲ್ಲಿ ಹೋಗಿ ಜಾಬ್ಸ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಪ್ರಿಂಟ್ ತೊಗೊಳ್ಳೋದು, ಅಪ್ಲಿಕೇಶನ್ ಹಾಕೋದು, ಈ ಥರ ಪ್ರತಿಯೊಂದು ಮಾಡ್ತೀವಿ. ಸೊ ಅದೇ ಥರ ನಾವೇ ಒಂದು ವೆಬ್ಸೈಟ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಲ್ಯಾಪ್ಟಾಪಲ್ಲಾಗಿರ್ಬೋದು, ಒಂದು ಅಪ್ಲಿಕೇಶನ್ ಮೂಲಕ ನಾವು ಟ್ರೈ ಮಾಡ್ಬೋದು. ಯಾವುದೇ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಒಂದು ವೆಬ್ಸೈಟ್ ಇರುತ್ತೆ. ಯಾವ ಥರ ಅಂದರೆ ಒಂದು ಲಿಂಕ್ ಮೂಲಕ ನಮಗೆ ವೆಬ್ಸೈಟ್ನ ಓಪನ್ ಮಾಡೋ ಥರ ಇರುತ್ತೆ. ಸೊ ನಾವು ಏನೇ ಒಂದು ಲಿಂಕ್ನ ಓಪನ್ ಮಾಡಬೇಕಂದ್ರೂ ಸೊ ನಮಗೆ ಆ ಅಪ್ಲಿಕೇಶನ್ ಡೇಟ್ ಆ್ಯಂಡ್ ಎಂಡ್ ಡೇಟ್ ನೋಡ್ಕೋಬೇಕಾಗುತ್ತೆ. ಸೊ ನನಗೆ ಫಸ್ಟ್ ಇದ್ರ ಬಗ್ಗೆನ ಏನು ಗೊತ್ತಿರಲಿಲ್ಲ. ಸೊ ಜಸ್ಟ್ ನಾನು ಎಜುಕೇಷನ್ ಮಾಡ್ತಾ ಸೊ ನಾನೀಗ ಪಾರ್ಟ್ ಟೈಮ್ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಇದ್ರ ಬೇಸಿಕ್ ಆಗಿರ್ಬೋದು, ಇದ್ರ ಬೆನಿಫಿಟ್ಸ್ ಯಾವ ಥರ ಆಗಿರ್ಬೋದು, ಸೊ ಇದ್ರ ಬಗ್ಗೆಲ್ಲ ನನಗೆ ಗೊತ್ತಿದೆ. ಸೊ ಪ್ರತಿಯೊಬ್ಬರು ನಾನು ವರ್ಕ್ ಮಾಡ್ತಿರೋದು ಬಂದು ಕೋಲಾರ ಚೌಡೇಶ್ವರಿ ಸೆಂಟರ್ ಅಂತ. ಇಲ್ಲಿ ಬಂದು ನಾನು ಪ್ರತಿಯೊಬ್ಬರು ಯಾವ ಥರ ವರ್ಕ್ ಮಾಡ್ತಾರೆ, ಸೊ ಇದ್ರ ಬಗ್ಗೆ ಎಲ್ಲ ಹೇಳಿ ಇದನ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ.